ಇಂಥ ವೇದಿಕೆಯಲ್ಲಿ ನಾನು ಬಹಳ ಮಾತಾಡಿದ್ರೆ ಅರ್ಥ ಬೇರೆ ಆಗುತ್ತೆ. ಯಾಕೆಂದ್ರೆ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ. ಹೋರಾಟ, ಅದರ ಹಿಂದೆ ತ್ಯಾಗ ಬಲಿದಾನಗಳು ಬಹಳಷ್ಟಿತ್ತು. ಯಾವುದೇ ಸಂಘಟನೆ ತ್ಯಾಗವಿಲ್ಲದೆ ಸಂಘಟನೆ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಆ ಕಾಲಘಟ್ಟದಲ್ಲಿ ಯಾರ್ಯಾರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು ಅವರೆಲ್ಲರನ್ನೂ ನೋಡಿ, ಇಲ್ಲ ಪ್ರಾಣ ತ್ಯಾಗ ಆಗಿದೆ, ಇಲ್ಲ ಅಂತಂದ್ರೆ ಅವರ ಜೀವನ ಆವತ್ತಿನ ಜೈಲುಗಳಲ್ಲಿ ಕೊಳತಿದೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಇದನ್ನೆಲ್ಲ ಸರಿಸಿ, ಪಕ್ಕಕ್ಕೆ ಸರಿಸಿ, ಅಧಿಕಾರ ಅನುಭವಿಸಿದವರು ಯಾರು? ಯಾರು ಬ್ರಿಟಿಷರ ಜೊತೆಯಲ್ಲಿ ಚಕ್ಕಂದ ಆಡಿದರೋ ಈ ದೇಶದ ಅಧಿಕಾರದ ಚುಕ್ಕಾಣಿ ಅವರಿಗೆ ಸಿಕ್ಕಿತ್ತು. ಅದನ್ನು ಅನುಭವಿಸಿದವರು ಅವರು. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಇಷ್ಟೊಂದು ಒಂದು ದೊಡ್ಡ ಶಕ್ತಿಯಾಗಿ, ಪ್ರಪಂಚದಲ್ಲೇ ಒಂದು ದೊಡ್ಡ ಶಕ್ತಿಯಾಗಿ, ದೊಡ್ಡ ಪಕ್ಷವಾಗಿ ಇವತ್ತು ಹೊರಹೊಮ್ಮಲಿಕ್ಕೆ ಅನೇಕರು ತ್ಯಾಗ ಬಲಿದಾನಗಳನ್ನ ಹಿಂದೆ ಮಾಡಿರ್ತಕ್ಕಂಥವ್ರಿದ್ದಾರೆ. ನಾನು ಯಾಕೆ ಹೆಚ್ಚಿಗೆ ಇದನ್ನ ಮಾತಾಡೋದಿಲ್ಲ ಅಂತ ನಾನು ತಮಗೆ ಹೇಳಬೇಕು. ಇವತ್ತೇನಾದ್ರೂ ಬಹಳಷ್ಟು ನಾನು ಈ ಸಂಘಟನೆಯನ್ನು ಹೊಗಳಿ ಮಾತಾಡಿದ್ರೆ, ಸ್ವತಂತ್ರ ಬಂದಾಗಿಂದ ನೆಹರು ಅವರ ಕಾಲ, ಇಂದಿರಾ ಗಾಂಧಿ ಅವರ ಕಾಲ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಇದ್ದಾರಲ್ಲ, ಅವರು ಬೇರೆ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಅನ್ನ ಯಾವ ರೀತಿ ನಿಂದಿಸಿದ್ರೋ ಅಂತವರೀಗ ಅದೇ ಪಕ್ಷದಲ್ಲಿ ಅಧಿಕಾರವನ್ನ ಅನುಭವಿಸ್ತಿದಾರಲ್ಲ. ಬಹುಶಃ ನಂದು ಹಾಗೆ ಆಗುವುದು. ಸತ್ಯವನ್ನು ಒಪ್ಕೊಳ್ಬೇಕಾಗತ್ತೆ ಕೆಲವು ಸಾರಿ. ಇದರ ಮೂಲಕ ನಮ್ಮನ್ನು ನಾವು ಕೆಲವು ಸಾರಿ ನಿಂದಿಸ್ಕೊಳ್ಬೇಕಾಗತ್ತೆ. ಇದು ಸತ್ಯ. ಯಾಕೆಂದ್ರೆ ನಾನು ಈ ಪಕ್ಷದಲ್ಲಿ ಅಷ್ಟು ದುಡಿದವನಲ್ಲ. ನಾನು ಕೂಡ ಕಾಂಗ್ರೆಸ್ ಅಲ್ಲಿ ಇದ್ದವನು, 40 ವರ್ಷ ಕಾಂಗ್ರೆಸ್ ಅಲ್ಲಿ ದುಡಿದವನು. ಕಾರಣ ಏನೇ ಇರಲಿ, ನಾನು ಈ ಒಂದು ಸಂಘಟನೆಗೆ ಬಂದೆ. ಬಂದ ನಂತರ ಹಲವು ಜನರು ಹಲವು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಬಹುದು, ಹೇಳಬಹುದು. ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ಒಂದು ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ. ನಾನು ಕೆಲಸ ಮಾಡ್ತಾ ಇದ್ದೇನೆ, ಬೇರೆ ವಿಷಯ. ಆದರೆ ಇದರ ತ್ಯಾಗ ಬಲಿದಾನಗಳು ಹಿಂದೆ ಏನಾಗಿದೆ ಅಂತ ನನಗೆ ಅರಿವು ಕಡಿಮೆ. ಆ ಕಾರಣದಿಂದ ನಾನು ಬಹಳ ಮಾತಾಡಿದ ಒಂದು ರೀತಿಯ ಅತಿಶಯೋಕ್ತಿ ಆಗತ್ತೆ. ಆದ್ದರಿಂದ ನಾನು ಹೇಳಿದೆ, ಸಂಸ್ಥಾಪನಾ ದಿನಾಚರಣೆ ಅಂತಂದ್ರೆ ಯಾರ್ಯಾರು ಈ ಒಂದು ಸಂಘಟನೆಗೆ ಸೇವೆ ಮಾಡಿ ತಮ್ಮ ಶಕ್ತಿಯನ್ನ ವ್ಯಯ ಮಾಡಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತಿನ ಪೀಳಿಗೆ ನಾವು ನಡೆಯಬೇಕಲ್ಲ, ಇದಕ್ಕೆ ಶಕ್ತಿ ತುಂಬಿ ಹೋದವರು ಅನೇಕರಿದ್ದಾರೆ. ಅವರನ್ನ ಇವತ್ತು ನಾವು ನೆನೆಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನಾವು ಬೇರೆ ಪಕ್ಷದಲ್ಲಿರುವಾಗ ಅನೇಕ ಬಾರಿ ಸಹಜವಾಗಿ ಒಂದು ಪಕ್ಷವನ್ನು ನಿಂದಿಸ್ತಕ್ಕಂಥದ್ದು, ಅದನ್ನ ಟೀಕೆ ಮಾಡತಕ್ಕಂಥದ್ದು ಸಹಜವಾಗಿ ಮಾಡಿರ್ತೇನೆ. ಬಿಡಿ, ನಾನು ಅಷ್ಟು ದೊಡ್ಡವನಿರಲಿಲ್ಲ, ನಾನು ಅಷ್ಟೇನು ಮಾಡಿರಲಿಲ್ಲ. ಆದ್ರೆ ನನ್ನಂತವರು ಅನೇಕರು ಇವತ್ತು ಈ ಪಕ್ಷಕ್ಕೆ ಬಂದಿರಬಹುದು. ಬಂದಿದ್ರು ಕೂಡ ನಾವು ನಮ್ಮ ಇತಿಮಿತಿಯಲ್ಲಿ ಯಾರು ಈ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ, ಈ ಪಕ್ಷಕ್ಕೆ ಸೇವೆ ಮಾಡಿದ್ದಾರೆ, ನನಗಿಂತಲೂ ಹೆಚ್ಚು ಸಮಯವನ್ನು ಕೊಟ್ಟಿದ್ದಾರೆ, ಸೇವೆಯನ್ನು ಕೊಟ್ಟಿದ್ದಾರೆ, ಅವರನ್ನ ನನಗೆ ಸಿಕ್ಕ ಅವಕಾಶದಲ್ಲಿ ಅವರನ್ನು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತದೆ. ಅದು ನನ್ನಲ್ಲಿರಬೇಕಾದ ಒಂದು ನೀತಿ ತತ್ವ ಆಗಿದೆ. ಜೊತೆಗೆ
ನನ್ನನ್ನೇ ನಾನು ಹೇಳ್ಕೊಳ್ಳುವಾಗ ನಾನೇನೋ ಅಲ್ಲಿ ಏನೋ ಆಗಿ ಬಂದಿದ್ದಲ್ಲ. ನಾನು ಈ ಪಕ್ಷಕ್ಕೆ ನಾನು ಬಂದಾಗ ನಾನು ಅತ್ತೆ ಆಗಿ ಬಂದಿಲ್ಲ. ಈ ಪಕ್ಷಕ್ಕೆ ನಾನು ಒಂದು ರೀತಿಯ ಸೊಸೆಯಾಗಿ ಬಂದಿದ್ದೇನೆ. ಹೌದು, ನಾನು ಈ ಪಕ್ಷಕ್ಕೆ ಒಂದು ಸೊಸೆಯಾಗಿ ಬಂದಿದ್ದೇನೆ. ಅಂದ್ರೆ ಆ ಸೊಸೆಯನ್ನ ಒಂದು ಕುಟುಂಬ ಯಾವ ರೀತಿಯಲ್ಲಿ ಒಪ್ಪಿಕೊಳ್ಳುತ್ತೋ, ಅದಾದ ನಂತರ ಆ ಸೊಸೆಯ ಜೀವನ ಆ ಕುಟುಂಬದಲ್ಲಿ ಯಾವ ರೀತಿ ನಡೆಯುತ್ತೋ, ಒಂದು ದಿನ ಸೊಸೆಯು ಕೂಡ ಹತ್ಯೆ ಆಗ್ತಾನಲ್ಲ, ಆಗ್ತಾನಿಲ್ಲ. ಬಹುಶಃ ನಾನೀಗ ಅದೇ ಆಗಿದೆ. ನನಗೆ ಕೊಟ್ಟ ಈ ಜವಾಬ್ದಾರಿಯನ್ನ ಮುಖಂಡರುಗಳು ನಾನೀಗ ಸೊಸೆಯಾಗಿ ಬಂದು ಹತ್ಯೆಯಾಗಿ ಅನುಭವಿಸ್ತಾರೆ ಅಷ್ಟೇ. ಆದರೆ ಒಂದನ್ನು ನಾನು ಮರಿಬಾರದು, ಈ ಒಂದು ಸಂಘಟನೆಗೆ ಈ ಮನೆಗೆ ನಾನು ಬಂದ ಮೇಲೆ ಇಲ್ಲಿಯ ಸಂಸ್ಕೃತಿಯನ್ನ, ಈ ಕುಟುಂಬದ ಗೌರವವನ್ನ ಕಾಪಾಡುವ ರೀತಿಯಲ್ಲಿ ಒಂದು ಸೊಸೆ ಹೇಗೆ ನಡ್ಕೊಳ್ತಾಳೆ, ಆ ಜವಾಬ್ದಾರಿಯನ್ನ ಅರಿತು ನಾನು ಕೆಲಸ ಮಾಡಬೇಕಾಗ್ತದೆ. ಅನೇಕರಿಗೆ ಅನಿಸಿರ್ತದೆ, ನಾರಾಯಣ ಸ್ವಾಮಿ ಬಂದ್ರು, ಏನು 8 ವರ್ಷ ಆಗಿದ್ದು, ಆಗಲೇ ಉನ್ನತ ಹುದ್ದೆ ಬಹುದು. ಸಹಜವಾಗಿ ಎಲ್ರಿಗೂ ಸಿಗ್ತದೆ, ಕಾರಣಗಳು ಬೇರೆ ಬೇರೆ ಇರುತ್ತವೆ. ಆದರೆ ಪಕ್ಷದ ತತ್ವ ಸಿದ್ಧಾಂತಗಳ ಇತಿಮಿತಿಯಲ್ಲಿ ನಾವು ಯಾವುದೇ ಕಾರಣಕ್ಕೆ ನನ್ನ ನಾಯಕರಾಗಲಿ ನನ್ನ ಪಕ್ಷವಾಗಲಿ ತಲೆ ತಗ್ಗಿಸದಂತೆ ಬೇರೆಯವರ ಮುಂದೆ ನಾವು ತಲೆ ಎತ್ತಿ ನಡೆಯುವಂತೆ ನಡತೆ ನಮ್ಮದಿದ್ರೆ ಸಾಕು. ಆ ಕಾರಣದಿಂದರೆ ನಾನು ಹೇಳತಕ್ಕ ಇವತ್ತು ನಾನು ನೋಡ್ತಾ ಇದ್ದೀನಿ, ಹಿಂದುತ್ವವನ್ನು ಮುಸಲ್ಮಾನರು ತುಂಬಾ ಟೀಕೆ ಮಾಡ್ತಾರ? ಇಲ್ಲ. ಕ್ರೈಸ್ತರು ನಮ್ಮನ್ನು ವಿರೋಧಿಸ್ತಾರ, ಟೀಕೆ ಮಾಡ್ತಾರ? ಕಡಿಮೆ. ಇಲ್ಲ. ಬೌದ್ಧರು ಮಾಡ್ತಾರ? ಸಿಖ್ಖರು ಮಾಡ್ತಾರ? ಇಲ್ಲ. ಮಾಡೋರು ಯಾರು? ಹಿಂದೂಗಳೇ. ನಮ್ಮನ್ನ ನಿಂದಿಸುವವರು, ಹೀಯಾಳಿಸುವವರು ಪ್ರತಿದಿನ ನೀವು ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ ನಮ್ಮನ್ನ. ಇದು ನಮಗೆ ನಮ್ಮ ಈ ಹಿಂದುತ್ವಕ್ಕೆ ಇರ್ತಕ್ಕಂಥದ್ದು ಒಂದು ರೋಗ. ಹಾಗೇನೆ ಇನ್ನೊಂದು ಹೆಜ್ಜೆ ಹೋಗಿ ಮಾತಾಡ್ತೇನೆ ನಾನು. ಬಿಜೆಪಿಯನ್ನ ಬಹಳಷ್ಟು ಟೀಕೆ ಮಾಡೋರು ಯಾರು? ಕಾಂಗ್ರೆಸ್ನವರು ಅಲ್ಲ, ಜನತಾದಳದವರು ಅಲ್ಲ, ಬೇರೆಯವರಲ್ಲ. ನಮ್ಮನ್ನ ಟೀಕೆ ಮಾಡ್ತಾ ಇರ್ತಕ್ಕಂಥವ್ರು ನಾನು ನೋಡ್ತೇನೆ, ಅದೆಲ್ಲ ನಮ್ಮವರೇ ಆಗಿರ್ತಾರೆ. ಅಲ್ಲ ಹಿಂದೂ ಕಾರ್ಯಕರ್ತರಾಗಿರ್ತಾರೆ, ಇಲ್ಲಾಂದ್ರೆ ಬಿಜೆಪಿ ಕಾರ್ಯಕರ್ತರಾಗಿರ್ತಾರೆ. ಯಾಕೆ ಆ ಜಾಡ್ಯ ಈ ಜಾಡ್ಯ ಎರಡೂ ನಮ್ಮಲ್ಲೇ ಇದೆ. ಮಾತಿರ್ತಿದ್ರೆ ನಾವು ಇಷ್ಟು ಶ್ರಮ ಪಡ್ತಿರ್ತೀವಿ, ಹೋರಾಟ ಮಾಡ್ತಿರ್ತೀವಿ, ಯಾರೋ ಒಬ್ಬ ಟೀಕೆ ಮಾಡಿರ್ತಾರೆ. ನಾನು ಸೋಷಿಯಲ್ ಮೀಡಿಯಾ ನೋಡಿದಾಗ ಆ ಫೋಟೋ ನೋಡೋಣ ಅಂತ ತೆಗೆದ್ರೆ ಇದೇ ಕೇಸರಿ ಶಾಲೆ ಇರುತ್ತೆ, ಯಡಿಯೂರಪ್ಪನವ್ರದ್ದು ಫೋಟೋನೂ ಇರುತ್ತೆ, ವಿಜೇಂದ್ರ ಫೋಟೋ ಇರುತ್ತೆ, ಸಿಟಿ ರವಿ ಅವ್ರ ಫೋಟೋನೂ ಇರುತ್ತೆ. ಅವರು ಇನ್ನೊಬ್ಬರು ಪಕ್ಕದಲ್ಲಿ ಅವನೇ ನನ್ನ ಮುಂದೆ ಬೈದಿರ್ತಾನೆ. ಮಾತೆತ್ತಿದ್ರೆ ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ. ಯಾರೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ? ಎಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ? ಬೆಳಗಿಂದ ಎದ್ದು ಸಂಜೆವರೆಗೆ ಫುಲ್ ಟೈಮ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಎಷ್ಟು ಓಡಾಡ್ತಿರ್ತೀವಿ? ನಮ್ಮ ಜವಾಬ್ದಾರಿಗಳನ್ನ ನಾವು ಬದಿಗಿಟ್ಟು ಕೆಲಸ ಮಾಡ್ತಿಲ್ಲ. ಯಾಕೆಂತಂದ್ರೆ ಸಂಸ್ಥಾಪನಾ ದಿನಾಚರಣೆಯನ್ನ ಸ್ಮರಣೆ ಮಾಡತಕ್ಕಂಥ ದಿನದಲ್ಲಿ ನಮ್ಮ ಹಿರಿಯರು ಏನು ಮಾಡಿ ಹೋಗಿದ್ದಾರೋ ಆ ಒಂದು ಎಲ್ಲಿ ಅವರು ಆ ರಥವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡಿದ್ರಲ್ಲ, ನಾನು ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೆ ಈ ಸಮಾಜದಲ್ಲಿ ಇಷ್ಟು ಕಷ್ಟಪಟ್ಟು ಬಂದಿದ್ದೇನೆ, ಆ ಸಾಮಾಜಿಕ ನ್ಯಾಯದ ಒಂದು ರಥವನ್ನ ಇಲ್ಲಿವರೆಗೆ ಎಳ್ಕೊಂಡು ಬಂದಿದ್ದೇನೆ, ಸಾಧ್ಯವಾದ್ರೆ ಇದನ್ನ ನೀವು ಮುಂದುವರಿಸಿರಿ, ಎಳ್ಕೊಂಡು ಹೋಗ್ರಿ, ಇಲ್ಲ ಅಂತಂದ್ರೆ ಅದನ್ನ ಅಲ್ಲೇ ಬಿಟ್ಬಿಡಿ, ನೀವು ಅದನ್ನು ಮುಟ್ಲೇಬೇಡಿ ಅಂತ. ಅದನ್ನ ನಮ್ಮ ಹಿರಿಯರಿಗೂ ನಾವು ಹೋಲಿಕೆ ಮಾಡಬಹುದು. ಅದನ್ನೇ ಸಾಧ್ಯವಾದ್ರೆ ನಾವು ಮುಂದುವರಿಸಬೇಕು, ಇಲ್ಲ ಅಂತಂದ್ರೆ ಬಿಟ್ಟು ಬಿಡಬೇಕು, ಹಿಂದೆ ಎಳೆಯೋ ಕೆಲಸವನ್ನು ಮಾಡಬಾರ್ದು.
ಆ ಕಾರಣದಿಂದ ನಾವಿವತ್ತು ಶ್ರಮ ಹಾಕ್ತಾ ಇದ್ದೀವಿ.